ಮತಗಳ್ಳತನದ ವಿರುದ್ಧ ಬೆಂಗಳೂರಿನಿಂದಲೇ ಕೈಕಹಳೆ ಮೊಳಗಿಸಲು ಮುಂದಾಗಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮಾಡಲು ಮುಂದಾಗಿದೆ. ಕಾಂಗ್ರೆಸ್ ಆರೋಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ರಾಹುಲ್ ಗಾಂಧಿಗೆ ಇನ್ನೂ ರಾಜಕೀಯ ಮೆಚುರಿಟಿ ಇಲ್ಲ ಅಂತ ಮಾತನಾಡಿದ್ದಾರೆ. 136 ಸೀಟ್ ಪಡೆದು ಕರ್ನಾಟಕದಲ್ಲೂ ಕೂಡ ಅವ್ಯವಹಾರ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ತೆಲಂಗಾಣದಲ್ಲೂ ಅವ್ಯವಹಾರ ಆಗಿದೆ, ಅಲ್ಲಿ ಬೈ ಎಲೆಕ್ಷನ್ ಮಾಡ್ತೀರಾ ಹಾಗೆ ಅನ್ನೋ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ರಾಹುಲ್ ಗಾಂಧಿಗೆ ಇನ್ನೂ ರಾಜಕೀಯ ಮೆಚುರಿಟಿ ಇಲ್ಲ ಅನ್ನೋ ಪ್ರಶ್ನೆಯನ್ನು ಹಾಕಿದ್ದಾರೆ. ಮತಗಳ್ಳತನದ ಆರೋಪದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರುವಂತದ್ದು. 136 ಸೀಟ್ ಪಡೆದಿದ್ದೀರಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರು. ಹಾಗಾದ್ರೆ ಇದು ಕೂಡ ಅವ್ಯವಹಾರ ಆಗ್ಬೋದಲ್ವಾ ಅನ್ನೋ ಪ್ರಶ್ನೆಯನ್ನು ಹಾಕಿದ್ದಾರೆ ಆರ್ ಅಶೋಕ್ ಅವರು. ತೆಲಂಗಾಣದಲ್ಲೂ ಅವ್ಯವಹಾರ ಆಗಿದೆ, ಹಾಗಾದ್ರೆ ಎಲೆಕ್ಷನ್ ವಿಚಾರದಲ್ಲಿ, ಬೈ ಎಲೆಕ್ಷನ್ ವಿಚಾರದಲ್ಲಿ ಇದಕ್ಕೆ ಪ್ರಶ್ನೆ ಮಾಡ್ತೀರಾ ಅನ್ನೋನ ಕ್ವಶನ್ ಹಾಕಿದ್ದಾರೆ. ಇವರಿಗೆ ದಮ್ಮಿದ್ರೆ ಇಲ್ಲಿ ಎಲೆಕ್ಷನ್ ಮಾಡ್ಲಿ ನೋಡೋಣ ಅಂದಿದ್ದಾರೆ. ಕರ್ನಾಟಕದಲ್ಲೂ ಅವ್ಯವಹಾರ ಆಗಿದೆ, 136 ಸೀಟ್ ಬಂತು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಲೂ ಅವ್ಯವಹಾರ ಆಗಿದೆ, ಅಲ್ಲೂ ತನಿಖೆ ಮಾಡ್ಬೇಕಲ್ಲ, ಅಲ್ಲೂ ಬೈ ಎಲೆಕ್ಷನ್ ಮಾಡ್ತೀರಾ? ಈಗ ಕರ್ನಾಟಕದ 136 ಅಲ್ಲೂ ಎಲೆಕ್ಷನ್ ದಮ್ಮಿದ್ರೆ ಇವ್ರಿಗೆ ಎಲೆಕ್ಷನ್ ಬಿಟ್ಬಿಟ್ಟು ಈಗ ಎಲೆಕ್ಷನ್ ಮಾಡಿ ನೋಡೋಣ. ನೀವು ಗೆದ್ರೆ ಇಲ್ಲ, ನೀವು ಸೋತಿದ ಕಡೆ ಎಲ್ಲ ಅವ್ಯವಹಾರ ಆಗಿದೆ ಅಂತ. ಇದು ಮಾಮೂಲಿ, ಇದು ಇವತ್ತಿಂದಲ್ಲ, ಕಳೆದ 10-15 ವರ್ಷದಲ್ಲಿ ಬ್ಯಾಲೆಟ್ ಪೇಪರ್ ಬೇಕು ಅಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು ತಂದಿದ್ದು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಿಜೆಪಿ ಅವ್ರು ತಂದ, ನೀವೇ ತಂದಿರೋದು. ಮನಮೋಹನ್ ಸಿಂಗ್ ಇದ್ದಾಗೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ನಡೆದಿದೆಯಲ್ಲ, ನಡೆದಿಲ್ವಾ? ಅವಾಗ ಅಂದ್ರೆ ತರೋದು ನೀವೇ, ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಬೇಡ ಅನ್ನೋರು ನೀವೇ.